ನಾನು ಸೌಜನ್ಯ ಬಗ್ಗೆ ನಿಮ್ಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ದಿವಸ ಏನಾಯ್ತು ಅದನ್ನ ಹೇಳ್ತೀನಿ ಬೇಕಾದ್ರೆ. ಬಟ್ ಈ ಸೈಟ್ ಜಾಗದ ವಿಷಯ ನೀವು ಬೆಟರ್ ನನ್ನ ಪೇರೆಂಟ್ಸ್ ನಂಗೆ ಹೇಳ್ಬೋದು. ಯಾಕಂದ್ರೆ ಇವಾಗ ಅದ್ರ ಕೇರ್ ಟೇಕರ್ ಎಲ್ಲ ನಾನ್ ಕೊಟ್ರೆ ಸರಿ ಆಗಲ್ವೇನೋ ಅಂದ್ರೆ ಐ ಮೀನ್ ಈ ಸೈಟ್ ನಮ್ದು ಜಾಗದ ಬಗ್ಗೆ. ಓಕೆ ಓಕೆ. ಅಪ್ಪ ಮಾತಾಡ್ತಾರಾ? ಮಾತಾಡ್ಬಹುದು. ಅವ್ರಿಗೆ ತೊಂದ್ರೆ ಇಲ್ಲ ಅಂದ್ರೆ ನಾನ್ ಕೊಡೋದ್ ಬೇಡ ಅಂತ ಹೇಳಿದ್ರು. ಸುಮ್ನೆ ಅದ್ ಮತ್ತೆ ಈಗ ನಾನು ಹೇಗೆ ಹೇಳಿದ್ರು ಸುಮ್ನೆ ಈ ತರ ಎಲ್ಲ ಸ್ಪ್ರೆಡ್ ಆಗಿ ಯಾವ್ಯಾರು ಯಾವ್ದ್ಯಾವ್ದೋ ಯೂಟ್ಯೂಬ್ ಚಾನಲ್ ಯಾವ್ದೋ ಚಿಕ್ಕ ಪುಟ್ಟ ಅವರು ಏನೆಲ್ಲ ಕ್ವಶನ್ ಹೆಚ್ಚಿನ ವಿವರ ತಿಳ್ಕೊಳ್ಬೇಕು ಅಂತಂದ್ರೆ ಇನ್ಸೈಡ್ ಸ್ಟೋರಿ ಇನ್ನ ಜಾಸ್ತಿ ತಿಳ್ಕೊಳ್ಬೇಕು ಅಂತಂದ್ರೆ ನಾನು ಬಹುಶಃ ನಿಮ್ಮ ತಂದೆಗೆ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಇದ್ರಲ್ಲಿ ತುಂಬಾ ವಿವರಗಳು ಕೇಳಿ ಪಟ್ಟಿರೋದು ಅಂತಂದ್ರೆ ನಾನು ಜಾಗದ ಬಗ್ಗೆ ಕೇಳ್ದೆ ಅಂಡ್ ಟಾರ್ಗೆಟೆಡ್ ವಾಸ್ ಯು ಅಂತ ಹೇಳಿ ಎಲ್ಲ ಕೇಳಿ ಪಟ್ಟಿದ್ದೀನಿ. ಬಟ್ ಅದನ್ನ ನೀವು ಹೇಳ್ದ ಹಾಗೆ ರಿಸ್ಟ್ರಿಕ್ಷನ್ಸ್ ಟುವರ್ಡ್ಸ್ ದಟ್ ಪಾರ್ಟ್ ಇಸ್ ನಾಟ್ ಟು ಮೀ ಅಂತ ನೀವು ಹೇಳಿದ್ರಿ. ಸೊ ಹಾಗಾಗಿ ನಾನು ಈ ಕಾನ್ವರ್ಸೇಷನ್ ನ ಬಹುಶಃ ನಿಮ್ಮ ತಂದೆ ತಾಯಿಯವ್ರ ಹತ್ರನೇ ಮಾತಾಡ್ತೀನಿ. ಓಕೆ, ಬೆಟರ್ ಅವ್ರು ಹೇಳಿದ್ರೆ ಅಂತ ಅನ್ಸುತ್ತೆ ನಂಗೆ. ಖಂಡಿತ. ಯಾಕಂದ್ರೆ ನಾನು ನಿಮ್ಮನ್ನ ಇದ್ರೊಳಗಡೆ ಸಿಲುಕಿಸೋದಕ್ಕೆ, ಯಾಕಂದ್ರೆ ನೀವು ನಿಮ್ಮ ಸಪರೇಟ್ ಫ್ಯಾಮಿಲಿ ಇದೆ ಇವಾಗ, ಅದಕ್ಕೆ ಧಕ್ಕೆ ತರೋದಕ್ಕೆ ನನಗೂ ಇಷ್ಟ ಇಲ್ಲ. ಸೌಜನ್ಯ ನಿಮ್ಮ ಕ್ಲಾಸ್ಮೇಟಾ? ಅಲ್ಲ, ಸೀನಿಯರ್, 1 ವರ್ಷ ದೊಡ್ಡ ಇದ್ರು. ಅವಳ ನಿಮ್ಮ ಒಡನಾಟ ಏನಾದ್ರು ಇತ್ತಾ? ಫ್ರೆಂಡ್ಶಿಪ್ ಇತ್ತಾ? ಫ್ರೆಂಡ್ಶಿಪ್ ಅಂತಾರೆ ನಾವು ನಮ್ಮ ಮನೆಗೆ ಹೋಗೋ ದಾರಿ ಸೇಮ್. ಇನ್ ಕೇಸ್ ನಾವು ಸ್ಟ್ಯಾಂಡ್ ಅಲ್ಲೋ ಬಸ್ಸಲ್ಲಿ ಒಟ್ಟಿಗೆ ಸಿಕ್ಕಿದ್ರೆ ಮನೆಗೆ ಒಟ್ಟಿಗೆ ಬರ್ತಿದ್ವಿ. ಅವಳಿಗೆ ಪರಿಚಯ ಇತ್ತು. ಪರಿಚಯ ಇತ್ತು. ಅವಳು ಬೈ ನೇಚರ್ ಹೆಂಗಿದ್ಲು? ಅಯ್ಯೋ, ಸೌಜನ್ಯ ಅಂತ ಹೆಸರು ಹೇಗಿದೆ ಹಾಗೇನೆ ಇದ್ಲು. ತುಂಬಾ ಇನ್ನೋಸೆಂಟ್, ತುಂಬಾ ಸೈಲೆಂಟ್. ಮತ್ತೆ ಇನ್ನೊಬ್ರಿಗೆ ಟೀಸ್ ಮಾಡಿ ನಗೋದು ಅದು ಕೂಡ ಇಲ್ಲ ಅಂತ. ನಾವ್ ಆ ಏಜ್ ಅಲ್ಲಿ ಒಬ್ರನ್ನ ಟೀಸ್ ಮಾಡಿ ನಗೋದು ಮಾಮೂಲಲ್ವಾ? ಹೌದು, ವೆರಿ ಕಾಮನ್. ಲೆಕ್ಚರ್ಸ್ ಅನ್ನಾಗ್ಲಿ ಇಮಿಟೇಟ್ ಮಾಡೋದಾಗ್ಲಿ ಅದೆಲ್ಲ ಏನು ಇಲ್ಲ. ಅವಳಾಯ್ತು ಅವಳ ಪಾಡಾಯ್ತು ಹಾಗೆ ಇದ್ಲು. ಹೌದಾ? ಆಮೇಲೆ ಇದು ಸತ್ಯವಾ ಎಲ್ಲೂ ಫ್ರೆಂಡ್ಸ್ ಜಾಸ್ತಿ ಇರ್ಲಿಲ್ಲ? ಫ್ರೆಂಡ್ ಇದ್ಲು, ಮೇ ಬಿ ಮುಸ್ಲಿಂ ಅನ್ಸುತ್ತೆ. ನನ್ಗೆ ಅದ್ರ ಬಗ್ಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಮುಸ್ಲಿಂ ಅಂತ ಅನ್ಸುತ್ತೆ. ನೇತ್ರಾವತಿ ಸೈಡ್ ಅಲ್ಲಿ ಅವಳ ಮನೆ. ಅದೇ ಎ ಇಂದ ಸ್ಟಾರ್ಟ್ ಆಗತ್ತೆ. ಒಂದು ಹುಡುಗಿ ಅವಳ ಜೊತೆನೆ ಇಳಿತಾಳೆ ಅಂತ. ಹೌದು. ಅವ್ರು ಆಲ್ಮೋಸ್ಟ್ ಯಾವಾಗ್ಲೂ ಒಟ್ಟಿಗೆ ಬಂದು ಹೋಗ್ತಿದೆ. ಕ್ಲಾಸ್ಮೇಟ್ಸ್ ಮೇ ಬಿ. ಒಬ್ಳೆ ಕ್ಲೋಸ್ ಫ್ರೆಂಡ್ ಅಂತ ಇದ್ದಿದ್ದು ಅವ್ರಲ್ಲಿ. ಯಾಕಂದ್ರೆ 1 ವರ್ಷದಲ್ಲಿ ಅವರಿಬ್ರು ಒಟ್ಟಿಗೆ ಬಸ್ಸಲ್ಲಿ ಅಂದ್ರೆ ನೇತ್ರಾವತಿಲಿ ಅವಳು ಇಳಿದು ನಾವು ನಡಿಬೇಕು ಸ್ವಲ್ಪ ನಮ್ಮ ಮನೆಗೆ. ಅವ್ರ ಮನೆ ಬೇರೆ ಬೇರೆ. ಆದ್ರೆ ನೇತ್ರಾವತಿ ನಮ್ಗೆ ಬಸ್ ಸ್ಟಾಪ್ ಅಂತೀವಲ್ಲ, ಅದು ಸ್ಟಾಪ್ ಇಂದ ಮತ್ತೆ ನಾವು ನೆಕ್ಸ್ಟ್ ನಡಿಬೇಕು ಮನೆ ತನಕ. ಓಕೆ ಓಕೆ ಓಕೆ. ಸೌಜನ್ಯ ಓದು ಮತ್ತೆ ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತಾ ಓದಿನಡೆಗೆ? ಆಕ್ಚುಲಿ ನಾವು ಅಷ್ಟೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಹುದು. ಅವ್ರಿಗೆ ಜರ್ನಲಿಸಮ್ ನಂಗೆ ಐ ಆಮ್ ನಾಟ್ ಶೂರ್, ಬಟ್ ಆರ್ಟ್ಸ್ ತಗೊಂಡಿದ್ರು. ನನ್ಗೆ ಅವ್ರ ಆ ಫೀಲ್ಡ್ ಅಲ್ಲೇ ಏನೋ ಇಂಟ್ರೆಸ್ಟ್ ಇತ್ತು ಅಂತ ಅನ್ಸತ್ತೆ. ಆಕ್ಚುಲಿ ನನ್ ಕಿವಿ ಶಾರ್ಪ್ ಮಾಡ್ಬಿಟ್ರಿ, ಜರ್ನಲಿಸಮ್ ಅಂತ ಹೇಳಿದ್ರು. ನನ್ಗೆ ಗೊತ್ತಿಲ್ಲ. ಶಿ ಇಸ್ ಎ ಆರ್ಟ್ಸ್ ಸ್ಟೂಡೆಂಟ್, ಸೊ ಮೈಟ್ ಬಿ. ನಾನು ಶೋರ್ ಇಲ್ಲ. ನಾವು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಹುದು. ಓಕೆ. ಅವಳಿಗೆ ಸ್ನೇಹಿತರು ಕಡಿಮೆನಾ ಅಥವಾ ಸ್ನೇಹಿತರು ಯಾವ್ದಾರು 1-2 ಹೆಸರು ಹೇಳ್ಬೋದಾ ಅವರ ಸ್ನೇಹಿತರು? ಆಕ್ಚುಲಿ ನನ್ಗೆ ಅವ್ರ ಕ್ಲಾಸ್ಮೇಟ್ ಬಗ್ಗೆ ಗೊತ್ತಿಲ್ಲ. ನಾನ್ ಕೇಳ್ಪಟ್ಟಾಗೆ ತುಂಬಾ ಕಡಿಮೆ ಫ್ರೆಂಡ್ಸ್. ಮೇ ಬಿ ಆ ನೇತ್ರಾವತಿ ಏರಿಯಾದಲ್ಲಿ ಅವಳ ಕ್ಲಾಸ್ಮೇಟ್ ಇದ್ರು ಅನ್ಸುತ್ತೆ ಒಬ್ಳು. ಅವ್ರು ಇರ್ಬೋದು, ನಂಗೆ ಹೆಸರು ಗೊತ್ತಿಲ್ಲ ಮ್ಯಾಮ್. ಅವಳ ಬಗ್ಗೆ ಇನ್ನೇನಾದ್ರೂ ನನಗೆ ಹೇಳೋದಾದ್ರೆ, ನಿಮ್ಮ ಆಲೋಚನೆಗೆ ಏನಾದ್ರೂ ಥಟ್ಟಂತ ನೆನಪಾಗ್ತಾ ಇದ್ಯಾ? ಇದು ಅಂದ್ರೆ ನಾನು ಏನ್ ಹೇಳ್ಬೇಕಂದ್ರೆ, ನೋಡಿ, ನಾನು ಆ ದಿವಸ ಮಧ್ಯಾಹ್ನ ಕಾಲೇಜಿಗೆ ಮನೆಯಿಂದ ಹೊರಟು ಹೋಗ್ತಾ ಇದ್ದೆ. ಅದೇ ಟೈಮಲ್ಲಿ ನಮ್ದೊಂದು ನಾನು ಹೇಳ್ದು ರೋಡ್ ಕ್ರಾಸ್ ಮಾಡುವಾಗ ಎದುರುಗಡೆ ಅವಳು ಚಿಕ್ಕಮ್ಮ ಸಿಕ್ಕಿದ್ರು ನಂಗೆ. ಬಟ್ ನಂಗೆ ಅವಳು ಚಿಕ್ಕಮ್ಮ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ನಂಗೆ ನಾಲೆಜೇ ಇರ್ಲಿಲ್ಲ. ಅವ್ರು ನನ್ನನ್ನು ನೋಡಿದಾರಂತೆ. ಬಟ್ ನನ್ಗೆ ಅವಳು ಚಿಕ್ಕಮ್ಮ ಅಂತ ಗೊತ್ತಿಲ್ಲ. ನಾನು ಸೀದಾ ನನ್ನಷ್ಟೇ ಕಾಲೇಜಿಗೆ ಹೋಗ್ತಾ ಇದ್ದೆ, ನಡ್ಕೊಂಡು ಹೋಗ್ತಿದ್ದೆಲ್ಲ ನಾನು ಮೆನ್ಷನ್ ಮಾಡಿದ ಹಾಗೆ ಬಸ್ ಸ್ಟಾಪಿಗೆ. ಅವಾಗ ಅಲ್ಲಿ 2 ಜನ ಬೈಕಲ್ಲಿ ಇದ್ರು. ಲೋಕಲ್ ಲ್ಯಾಂಗ್ವೇಜ್ ತುಳು, ಈ ನಮ್ದು ಮ್ಯಾಂಗ್ಳೂರಲ್ಲಿ. ಅವರು ತುಳುವಲ್ಲಿ ಹೇಳ್ತಿದ್ರು, ಇಲ್ಲಿ ಏನ್ ಚೆನ್ನಾಗಿಲ್ಲ, ಇಲ್ಲಿ ಏನ್ ಮಾಡಬಹುದು ಅಂತ. ನಂಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ.
ನಾನು ಅವ್ರನ್ನಿಗೆ ರೆಕಗ್ನೈಸ್ ಮಾಡೋ ಚಾನ್ಸ್ ಇಲ್ಲ. ಅದು ಅವಳ ಚಿಕ್ಕಮ್ಮನಿಗೂ ಕೇಳಿಸಿದೆ. ಅಂದ್ರೆ ನಾವು ಸೈಮಲ್ಟೇನಿಯಸ್ಲಿ ನಾನು ರೋಡ್ ದಾಟಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದ್ದೆ, ಅವ್ರು ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಬರ್ತಿದ್ರು. ಸೊ ಇದೇನೋ ಒಂದು ಲಿಂಕ್ ಇರಬಹುದು ಅಂತ ಒಂದು ಎಲ್ಲರಿಗೂ ಅನುಮಾನ, ಅವ್ರು ಯಾರಿಬ್ರು ಅಂತ. ಅದೊಂದು ಹೇಳ್ಬಲ್ಲೆ ಅಷ್ಟೇ. ಅಂದ್ರೆ ಈ ಬೈಕ್ ಅಲ್ಲಿ ಇದ್ದವ್ರಿಗೆ ಮತ್ತೆ ಸೌಜನ್ಯನ ಪ್ರಕರಣಕ್ಕೆ ಲಿಂಕ್ ಇರಬಹುದು ಅಂತನಾ? ಇರಬಹುದು ಅಂತ ಒಂದು ಇದಿದೆ. ಯಾಕಂದ್ರೆ ಆ ಸ್ಪಾಟ್ ಅಲ್ಲಿ ಯಾಕೆ ಅದೇ ಅವ್ರು ಎಲ್ಲಿ ಸಿಕ್ಕಿದ್ರು ಅಲ್ಲಿಂದ ಒಂದು 20 ಸ್ಟೆಪ್ಸ್ ಮುಂದೆ ಅವಳ ಡೆಡ್ ಬಾಡಿ ಸಿಕ್ಕಿತ್ತು. ಸೊ ಇಲ್ಲಿ ಏನ್ ಚೆನ್ನಾಗಿಲ್ಲ, ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಏನ್ ಅರ್ಥ ಬರ್ಬೋದು ಹೇಳಿ? ನಂಗದು ಅದೇ ನಂಗೆಂತಲ್ಲ ಎಲ್ಲರಿಗೂ ಅದೊಂದು ಡೌಟ್ ಇದೆ. ಯಾಕೆ ಅವ್ರು ಹಾಗೆ ಮಾತಾಡ್ಕೊಂಡ್ರು ಅಂತ. ಅಂದ್ರೆ ನಿಮ್ಗೂ ಕೇಳಿಸ್ತಾ ಮಾತು? ಕೇಳಿಸ್ತು. ನಾವು ಆ ಸ್ಪಾಟ್ ಅಲ್ಲಿ ಇದ್ವಿ, ನಾನು ಅವಳ ಚಿಕ್ಕಮ್ಮ ಮತ್ತೆ ಇಬ್ರು ಒಂದು 30 ಒಳಗಡೆ ಇರುವ ಒಂದು ಪೀಪಲ್, ಅಂದ್ರೆ 2 ಜನ. ಬಟ್ ಅವ್ರು ಯಾರಂತ ನಿಮ್ಗೆ ರೆಕಗ್ನಿಷನ್ ಇಲ್ಲ? ಇಲ್ಲ, ನಂಗೆ ನಾ ಹೇಳಿದ್ನಲ್ಲ, ನಂಗೆ ಮಿಡ್ ಟರ್ಮ್ ಎಕ್ಸಾಮ್, ನಾನು ಎಕ್ಸಾಮ್ ಟೆನ್ಷನ್ ಅಲ್ಲಿ ನಡೆಯೋದ್ರಲ್ಲೇ, ಅಂದ್ರೆ ಐ ಮೀನ್ ಬಸ್ ಸ್ಟ್ಯಾಂಡ್ ರೀಚ್ ಆಗೋದ್ರಲ್ಲೇ ಇದ್ದೆ. ನಾನು ಆಚೆ ಈಚೆ ಗಮನ ಹರಿಸಲಿ. ಈವನ್ ನಾನು ಅವಳ ಚಿಕ್ಕಮ್ಮನ ಕೂಡ ರೆಕಗ್ನೈಸ್ ಮಾಡಿಲ್ಲ, ಸೀದಾ ಹೋಗೋದ್ರಲ್ಲೇ ಇದ್ದೆ. ಓಕೆ, ಏನಂತಾರೆ ಅವರು? ಟು ಬಿ ಆಪ್ಟ್ ಏನಂತಾರೆ? ತುಳುವಲ್ಲಿ ಹೇಳುದು. ನಂಗೆ ತುಳುವಲ್ಲಿ ಅಷ್ಟು ಫ್ಲೂಯೆನ್ಸ್ ಇಲ್ಲ. ಬಟ್ ಇಲ್ಲಿ ಏನ್ ಚೆನ್ನಾಗಿಲ್ಲ, ಇಲ್ಲಿ ಏನ್ ಮಾಡಬಹುದು ಅಂತ ಅವರ ಕಾನ್ವರ್ಸೇಷನ್ ಅಷ್ಟೇ. ಅವರದಕ್ಕಿಂತ ಮುಂದೆ ಒಂದು ಮಾತಾಡ್ಲಿಲ್ಲ. ಓಕೆ, ಅಂದ್ರೆ ನಿಮ್ಮನ್ನ ನೋಡ್ಕೊಂಡು ಅಥವಾ ಸೌಜನ್ಯ ನೋಡ್ಕೊಂಡು? ಇಲ್ಲ, ಅವರೇ ಇಬ್ರು. ನನ್ ಕಡೆ ಅವರು ಮುಖ ಹಾಕ್ಲಿಲ್ಲ. ಐ ಮೀನ್ ಬೈಕ್ ಅಲ್ಲಿ ಒಬ್ಬರಿದ್ರು, ರೈಡರ್ ಇದ್ರು, ಮತ್ತೆ ಒಬ್ಬ ಆ ಕಡೆ ಒಬ್ಬ ನಡ್ಕೊಂಡೆಲ್ಲ ನೋಡ್ತಿದ್ದ ಅಷ್ಟೇ. ಓಕೆ, ಅಂದ್ರೆ ಇಬ್ಬರನ್ನು ನೋಡ್ತಾ, ಯಾರನ್ನು ನೋಡ್ಕೊಂಡಲ್ಲ, ಅವ್ರಿಗವ್ರೇ ಮಾತಾಡ್ತಾರೆ? ಅವ್ರದ್ದು ಕಾನ್ವರ್ಸೇಷನ್ ಇದು. ನನ್ನನ್ನಾಗ್ಲಿ ಸೌಜನ್ಯ ಚಿಕ್ಕಮ್ಮನಾಗ್ಲಿ ಯಾರನ್ನು ನೋಡ್ಲಿಲ್ಲ. ಇದು ಅವ್ರ ಕಂಪ್ಲೀಟ್ಲಿ ಅವರ ಕಾನ್ವರ್ಸೇಷನ್. ಓಕೆ, ಖಂಡಿತ ಇದೊಂದು ಅನುಕೂಲ ಆಗಬಹುದು. ಅಂದ್ರೆ ಟು ರೈಟ್ ಆನ್ ಇಟ್, ಎಲ್ಲೋ ಒಂದ್ ಎಳೆ ನನಗೆ. ಇದು ಲೋಕಲ್ ಲ್ಯಾಂಗ್ವೇಜ್ ತುಳುವಲ್ಲಿತ್ತು ಅವ್ರ ಕಾನ್ವರ್ಸೇಷನ್, ಕನ್ನಡ ಅಲ್ಲ. ಓಕೆ, ನಿಮ್ಮಂತವರೆಲ್ಲ ಇಂಥದ ವಿಷಯ ಮಾತಾಡಿದ್ರೆ ಹೋಪ್ಫುಲಿ ಜಸ್ಟಿಸ್ ಸಿಗ್ಲಿ ಅಂತ ನಂಗೆ ತುಂಬಾ ಮನಸ್ಸಿದೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾನು ಅವಳು ಬದುಕಿರೋದನ್ನ ಮಾತ್ರ ನೋಡಿದೆ. ನನ್ಗೆ ಆ ಫೋಟೋಸ್ ನೋಡಿ ನಂಗೆ ನಿಜ ಒಂಥರ ಟ್ರಾಮಾ ತರ ಅಂತ ಹೇಳ್ಬೋದು. ಒಬ್ರು ಬದುಕಿರೋದು ಸಡನ್ ಆಗಿ ಎಕ್ಸ್ಪೈರ್ ಆದ್ರೆ, ಹುಷಾರಿಲ್ಲದೆ ಆಕ್ಸಿಡೆಂಟ್ ಆದ್ರೆ ಆಕ್ಚುಲಿ ನಿಧಾನ ಈ ತರ ಎಲ್ಲ ನಾವಂತದೇ ಇಮ್ಯಾಜಿನ್ ಮಾಡಿಕ್ಕಾಗಲ್ಲ ಅಂತ ಹೇಳ್ಬೋದಲ್ಲ. ಅದು ಬೇರೆ, ಯು ಪೀಪಲ್ ಅದು ಕ್ಲಾಸ್ಮೇಟ್ಸ್, ಅಂದ್ರೆ 1 year ಸೀನಿಯರ್ ಆದ್ರೂನು ಶಿ ವುಡ್ ಬಿ ವಾಟ್ 30 now, you are 29. ಈಗ ನಾನು ಅನ್ಕೊಳ್ಳಿ ನನ್ನ ತರ ಒಂದು ಫ್ಯಾಮಿಲಿ ಇರ್ತಿದ್ಲು ಅವಳು. ಈಗ ಅವಳಿಗೂ ಒಂದ್ ಮಗು ಇರ್ತಾ ಇತ್ತು, ಮದ್ವೆ ಆಗಿರ್ತಿದ್ಲು, ಒಂದ್ ಮಗು ಇರ್ತಿತ್ತು. ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಅಥವಾ ಅವಳ ಬ್ಯಾಚ್ ಸಿಕ್ಕಿದಾಗೆಲ್ಲ ಹ್ಯಾಪಿಲಿ ಸೆಟಲ್ಡ್, ಒಂದು ವರ್ಕ್ ಪ್ರೊಫೆಷನಲಿ ಸೆಟಲ್ಡ್, ಇಲ್ಲ ಮದ್ವೆ ಆಗಿ ಸೆಟಲ್ಡ್ ಆಗಿರ್ತಾರೆ. ಅವಳಿಗೊಂದು ಲೈಫ್ ಇರ್ತಿತ್ತು ಅಂತ ತುಂಬಾ ಅನ್ಸುತ್ತೆ. ನಾನು ಸೌಜನ್ಯ ಬಗ್ಗೆ ನಿಮ್ಗೆ 1-2 ಪ್ರಶ್ನೆಗಳನ್ನ ಕೇಳ್ತೀನಿ. ಆ ದಿವಸ ಏನಾಯ್ತು ಅದನ್ನ ಹೇಳ್ತೀನಿ ಬೇಕಾದ್ರೆ. ಬಟ್ ಈ ಸೈಟ್ ಜಾಗದ ವಿಷಯ ನೀವು ಬೆಟರ್ ನನ್ನ ಪೇರೆಂಟ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಅದ್ರ ಕೇರ್ ಟೇಕರ್ ಎಲ್ಲ ನಾನ್ ಕೊಟ್ರೆ ಸರಿಯಾಗಲ್ವೇನೋ, ಅಂದ್ರೆ ಐ ಮೀನ್ ಈ ಸೈಟ್ ನಮ್ದು ಜಾಗದ ಬಗ್ಗೆ. ಓಕೆ, ಅಪ್ಪ ಮಾತಾಡ್ತಾರಾ? ಮಾತಾಡ್ಬಹುದು. ಅವ್ರಿಗೆ ತೊಂದ್ರೆ ಇಲ್ಲ, ಅಂದ್ರೆ ನಾನ್ ಕೊಡದ್ ಬೇಡ ಅಂತ ಹೇಳಿದ್ರು. ಸುಮ್ನೆ ಅದ್ ಮತ್ತೆ ಈಗ ನಾನು ಹೇಗೆ ಹೇಳಿದ್ರು, ಸುಮ್ನೆ ಈ ತರ ಎಲ್ಲ ಸ್ಪ್ರೆಡ್ ಆಗಿ ಯಾವ್ದ್ಯಾವ್ದೋ ಯೂಟ್ಯೂಬ್ ಚಾನಲ್, ಯಾವ್ದೋ ಚಿಕ್ಕ ಪುಟ್ಟ ಅವರು ಏನೆಲ್ಲ ಕ್ವಶನ್, ಹೆಚ್ಚಿನ ವಿವರ ತಿಳ್ಕೊಳ್ಬೇಕು ಅಂತಂದ್ರೆ, ಇನ್ಸೈಡ್ ಸ್ಟೋರಿ ಇನ್ನ ಜಾಸ್ತಿ ತಿಳ್ಕೊಳ್ಬೇಕು ಅಂತಂದ್ರೆ ನಾನು ಬಹುಶಃ ನಿಮ್ಮ ತಂದೆಗೆ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಇದ್ರಲ್ಲಿ ತುಂಬಾ ವಿವರಗಳು ಕೇಳಿ ಪಟ್ಟಿರೋದು ಅಂತಂದ್ರೆ, ನಾನು ಜಾಗದ ಬಗ್ಗೆ ಕೇಳ್ದೆ, ಅಂಡ್ ಟಾರ್ಗೆಟೆಡ್ ವಾಸ್ ಯು ಅಂತ ಹೇಳಿ ಎಲ್ಲ ಕೇಳಿ ಪಟ್ಟಿದ್ದೀನಿ. ಬಟ್ ಅದನ್ನ ನೀವು ಹೇಳ್ದ ಹಾಗೆ ರಿಸ್ಟ್ರಿಕ್ಷನ್ಸ್ ಟುವರ್ಡ್ಸ್ ದಟ್ ಪಾರ್ಟ್ ಇಸ್ ನಾಟ್ ಟು ಮೀ ಅಂತ ನೀವು ಹೇಳಿದ್ರಿ. ಸೊ ಹಾಗಾಗಿ ನಾನು ಈ ಕಾನ್ವರ್ಸೇಷನ್ ನ ಬಹುಶಃ ನಿಮ್ಮ ತಂದೆ ತಾಯಿಯವ್ರ ಹತ್ರನೇ ಮಾತಾಡ್ತೀನಿ. ಓಕೆ, ಬೆಟರ್ ಅವ್ರು ಹೇಳಿದ್ರೆ ಅಂತ ಅನ್ಸುತ್ತೆ ನಂಗೆ. ಖಂಡಿತ, ಯಾಕಂದ್ರೆ ನಾನು ನಿಮ್ಮನ್ನ ಇದ್ರೊಳಗಡೆ ಸಿಲುಕಿಸೋದಕ್ಕೆ, ಯಾಕಂದ್ರೆ ನೀವು ನಿಮ್ಮ ಸಪರೇಟ್ ಫ್ಯಾಮಿಲಿ ಇದೆ ಇವಾಗ, ಅದಕ್ಕೆ ಧಕ್ಕೆ ತರೋದಕ್ಕೆ ನನಗೂ ಇಷ್ಟ ಇಲ್ಲ. ಸೌಜನ್ಯ ನಿಮ್ಮ ಕ್ಲಾಸ್ಮೇಟಾ? ಅಲ್ಲ, ಸೀನಿಯರ್, 1 ವರ್ಷ ದೊಡ್ಡ ಇದ್ರು. ಅವಳ ನಿಮ್ಮ ಒಡನಾಟ ಏನಾದ್ರು ಇತ್ತಾ, ಫ್ರೆಂಡ್ಶಿಪ್ ಇತ್ತಾ?
ಫ್ರೆಂಡ್ಶಿಪ್ ಅಂತಾರೆ ನಾವು ನಮ್ಮ ಮನೆಗೆ ಹೋಗೋ ದಾರಿ ಸೇಮ್. ಇನ್ ಕೇಸ್ ನಾವು ಸ್ಟ್ಯಾಂಡ್ ಅಲ್ಲೋ ಬಸ್ ಅಲ್ಲಿ ಒಟ್ಟಿಗೆ ಸಿಕ್ಕಿದ್ರೆ ಮನೆಗೆ ಒಟ್ಟಿಗೆ ಬರ್ತಿದ್ವಿ. ಅವಳಿಗೆ ಪರಿಚಯ ಇತ್ತು. ಪರಿಚಯ ಇತ್ತು. ಅವಳು ಬೈ ನೇಚರ್ ಹೆಂಗಿದ್ಲು? ಅಯ್ಯೋ, ಸೌಜನ್ಯ ಅಂತ ಹೆಸರು ಹೇಗಿದೆ ಹಾಗೇನೆ ಇದ್ಲು. ತುಂಬಾ ಇನ್ನೋಸೆಂಟ್, ತುಂಬಾ ಸೈಲೆಂಟ್. ಮತ್ತೆ ಇನ್ನೊಬ್ರಿಗೆ ಟೀಸ್ ಮಾಡಿ ನಗೋದು ಅದು ಕೂಡ ಇಲ್ಲ ಅಂತ. ಹೌದಾ? ನಾವ್ ಆ ಏಜ್ ಅಲ್ಲಿ ಒಬ್ರನ್ನ ಟೀಸ್ ಮಾಡಿ ನಗೋದು ಮಾಮೂಲಲ್ವಾ? ಹೌದು, ವೆರಿ ಕಾಮನ್. ಲೆಕ್ಚರ್ಸ್ ಆಗ್ಲಿ ಇಮಿಟೇಟ್ ಮಾಡೋದಲ್ಲ ಅದೆಲ್ಲ ಏನು ಇಲ್ಲ. ಅವಳಾಯ್ತು ಅವಳ ಪಾಡಾಯ್ತು ಹಾಗೆ ಇದ್ಲು. ಹೌದಾ? ಆಮೇಲೆ ಇದು ಸತ್ಯವಾ ಎಲ್ಲೂ ಫ್ರೆಂಡ್ಸ್ ಜಾಸ್ತಿ ಇರ್ಲಿಲ್ಲ? ಕ್ಲೋಸ್ ಫ್ರೆಂಡ್ ಇದ್ಲು, ಮೇ ಬಿ ಮುಸ್ಲಿಂ ಅನ್ಸುತ್ತೆ, ನನ್ಗೆ ಅದ್ರ ಬಗ್ಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಮುಸ್ಲಿಂ ಅಂತ ಅನ್ಸುತ್ತೆ. ನೇತ್ರಾವತಿ ಸೈಡ್ ಅಲ್ಲಿ ಅವಳ ಮನೆ. ಅದೇ ಎ ಇಂದ ಸ್ಟಾರ್ಟ್ ಆಗತ್ತೆ. ಒಂದು ಹುಡುಗಿ ಅವಳ ಜೊತೆನೆ ಇಳಿತಾಳೆ ಅಂತ. ಹೌದು ಹೌದು ಹೌದು, ಅವ್ರು ಆಲ್ಮೋಸ್ಟ್ ಯಾವಾಗ್ಲೂ ಒಟ್ಟಿಗೆ ಬಂದು ಹೋಗ್ತಿದೆ. ಕ್ಲಾಸ್ಮೇಟ್ಸ್ ಮೇ ಬಿ. ಒಬ್ಳೆ ಕ್ಲೋಸ್ ಫ್ರೆಂಡ್ ಅಂತ ಇದ್ದಿದ್ದು ಅವರಲ್ಲಿ. ಯಾಕಂದ್ರೆ ಒಂದೆರಡು ಸಲ ಅವರಿಬ್ರು ಒಟ್ಟಿಗೆ ಬಸ್ಸಲ್ಲಿ, ಅಂದ್ರೆ ನೇತ್ರಾವತಿಲಿ ಅವಳು ಇಳಿದು ನಾವು ನಡಿಬೇಕು ಸ್ವಲ್ಪ ನಮ್ಮ ಮನೆಗೆ. ಅವ್ರ ಮನೆ ಬೇರೆ ಬೇರೆ, ಆದ್ರೆ ನೇತ್ರಾವತಿ ನಮ್ಗೆ ಬಸ್ ಸ್ಟಾಪ್ ಅಂತೀವಲ್ಲ, ಅದು ಸ್ಟಾಪ್ ಇಂದ ಮತ್ತೆ ನಾವು ನೆಕ್ಸ್ಟ್ ನಡಿಬೇಕು ಮನೆ ತನಕ. ಓಕೆ ಓಕೆ ಓಕೆ. ಸೌಜನ್ಯ ಓದು ಮತ್ತೆ ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತಾ ಓದಿನಡೆಗೆ? ಆಕ್ಚುಲಿ ನಾವು ಅಷ್ಟೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಹುದು. ಅವ್ರಿಗೆ ಜರ್ನಲಿಸಮ್ ನಂಗೆ ಐ ಆಮ್ ನಾಟ್ ಶೂರ್, ಬಟ್ ಆರ್ಟ್ಸ್ ತಗೊಂಡಿದ್ರು. ನನ್ಗೆ ಅವ್ರ ಆ ಫೀಲ್ಡ್ ಅಲ್ಲೇ ಏನೋ ಇಂಟ್ರೆಸ್ಟ್ ಇತ್ತು ಅಂತ ಅನ್ಸತ್ತೆ. ಆಕ್ಚುಲಿ ನನ್ ಕಿವಿ ಶಾರ್ಪ್ ಮಾಡ್ಬಿಟ್ರಿ, ಜರ್ನಲಿಸಮ್ ಅಂತ ಹೇಳಿದ್ರು. ನನ್ಗೆ ಗೊತ್ತಿಲ್ಲ. ಶಿ ಇಸ್ ಎ ಆರ್ಟ್ ಸ್ಟೂಡೆಂಟ್, ಸೊ ಮೈಟ್ ಬಿ, ನಾನು ಶೋರ್ ಇಲ್ಲ. ನಾವು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಹುದು. ಓಕೆ. ಅವಳಿಗೆ ಸ್ನೇಹಿತರು ಕಡಿಮೆನಾ ಅಥವಾ ಸ್ನೇಹಿತರು ಯಾವ್ದಾರು ಒಂದೆರಡು ಹೆಸರು ಹೇಳ್ಬೋದಾ ಅವರ ಸ್ನೇಹಿತರು? ಆಕ್ಚುಲಿ ನನ್ಗೆ ಅವ್ರ ಕ್ಲಾಸ್ಮೇಟ್ ಬಗ್ಗೆ ಗೊತ್ತಿಲ್ಲ. ನಾನ್ ಕೇಳ್ಪಟ್ಟಾಗೆ ತುಂಬಾ ಕಡಿಮೆ ಫ್ರೆಂಡ್ಸ್. ಮೇ ಬಿ ಆ ನೇತ್ರಾವತಿ ಏರಿಯಾದಲ್ಲಿ ಅವಳ ಕ್ಲಾಸ್ಮೇಟ್ ಇದ್ರು ಅನ್ಸುತ್ತೆ ಒಬ್ಳು, ಅವ್ರು ಇರ್ಬೋದು, ನಂಗೆ ಹೆಸರು ಗೊತ್ತಿಲ್ಲ ಮ್ಯಾಮ್. ಅವಳ ಬಗ್ಗೆ ಇನ್ನೇನಾದ್ರೂ ನನಗೆ ಹೇಳೋದಾದ್ರೆ, ನಿಮ್ಮ ಆಲೋಚನೆಗೆ ಏನಾದ್ರು ಥಟ್ಟಂತ ನೆನಪಾಗ್ತಾ ಇದ್ಯಾ? ಇದು ಅಂದ್ರೆ ನಾನು ಏನ್ ಹೇಳ್ಬೇಕಂದ್ರೆ, ನೋಡಿ, ನಾನು ಆ ದಿವಸ ಮಧ್ಯಾಹ್ನ ಕಾಲೇಜ್ಗೆ ಮನೆಯಿಂದ ಹೊರಟು ಹೋಗ್ತಾ ಇದ್ದೆ. ಅದೇ ಟೈಮಲ್ಲಿ ನಮ್ದೊಂದು ನಾನು ಹೇಳ್ದು ರೋಡ್ ಕ್ರಾಸ್ ಮಾಡುವಾಗ ಎದುರುಗಡೆಯಿಂದ ಅವಳ ಚಿಕ್ಕಮ್ಮ ಸಿಕ್ಕಿದ್ರು ನಂಗೆ. ಬಟ್ ನಂಗೆ ಅವಳ ಚಿಕ್ಕಮ್ಮ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ನಂಗೆ ನಾಲೆಜೇ ಇರ್ಲಿಲ್ಲ. ಅವ್ರು ನನ್ನನ್ನು ನೋಡಿದಾರಂತೆ, ಬಟ್ ನನ್ಗೆ ಅವಳು ಚಿಕ್ಕಮ್ಮ ಅಂತ ಗೊತ್ತಿಲ್ಲ. ನಾನು ಸೀದಾ ನನ್ನಷ್ಟೇ ಕಾಲೇಜಿಗೆ ಹೋಗ್ತಾ ಇದ್ದೆ, ನಡ್ಕೊಂಡು ಹೋಗ್ತಿದ್ದೆಲ್ಲ ನಾನು ಮೆನ್ಷನ್ ಮಾಡಿದ ಹಾಗೆ ಬಸ್ ಸ್ಟಾಪಿಗೆ. ಅವಾಗ ಅಲ್ಲಿ 2 ಜನ ಬೈಕಲ್ಲಿದ್ರು, ಲೋಕಲ್ ಲ್ಯಾಂಗ್ವೇಜ್ ತುಳು, ಈ ನಮ್ದು ಮಂಗಳೂರಲ್ಲಿ. ಅವರು ತುಳುವಲ್ಲಿ ಹೇಳ್ತಿದ್ರು, ಇಲ್ಲಿ ಏನ್ ಚೆನ್ನಾಗಿಲ್ಲ, ಇಲ್ಲಿ ಏನ್ ಮಾಡಬಹುದು ಅಂತ. ನಂಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ, ನಾನು ಅವ್ರನ್ನಿಗೆ ರೆಕಗ್ನೈಸ್ ಮಾಡೋ ಚಾನ್ಸ್ ಇಲ್ಲ. ಅದು ಅವಳ ಚಿಕ್ಕಮ್ಮನಿಗೂ ಕೇಳಿಸಿದೆ. ಅಂದ್ರೆ ನಾವು ಸೈಮಲ್ಟೇನಿಯಸ್ಲಿ ನಾನು ರೋಡ್ ದಾಟಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದ್ದೆ, ಅವ್ರು ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಬರ್ತಿದ್ರು. ಸೊ ಇದೇನೋ ಒಂದು ಲಿಂಕ್ ಇರಬಹುದು ಅಂತ ಎಲ್ಲರಿಗೂ ಅನುಮಾನ, ಅವ್ರು ಯಾರಿಬ್ರು ಅಂತ. ಅದೊಂದು ಹೇಳ್ಬಲ್ಲೆ ಅಷ್ಟೇ. ಅಂದ್ರೆ ಈ ಬೈಕ್ ಅಲ್ಲಿ ಇದ್ದವ್ರಿಗೆ ಮತ್ತೆ ಸೌಜನ್ಯನ ಪ್ರಕರಣಕ್ಕೆ ಲಿಂಕ್ ಇರಬಹುದು ಅಂತ ಒಂದು ಇದಿದೆ. ಯಾಕಂದ್ರೆ ಆ ಸ್ಪಾಟ್ ಅಲ್ಲಿ ಯಾಕೆ ಅದೇ ಅವ್ರು ಎಲ್ಲಿ ಸಿಕ್ಕಿದ್ರು ಅಲ್ಲಿಂದ ಒಂದು 20 ಸ್ಟೆಪ್ಸ್ ಮುಂದೆ ಅವಳ ಡೆಡ್ ಬಾಡಿ ಸಿಕ್ಕಿತ್ತು. ಸೊ ಇಲ್ಲಿ ಏನ್ ಚೆನ್ನಾಗಿಲ್ಲ, ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಏನ್ ಅರ್ಥ ಬರ್ಬೋದು ಹೇಳಿ? ನಂಗದು ಅದೇ ನಂಗೆಂತಲ್ಲ, ಎಲ್ಲರಿಗೂ ಅದೊಂದು ಡೌಟ್ ಇದೆ, ಯಾಕೆ ಅವ್ರು ಹಾಗೆ ಮಾತಾಡ್ಕೊಂಡ್ರು ಅಂತ. ಅಂದ್ರೆ ನಿಮ್ಗೂ ಕೇಳಿಸ್ತಾ ಮಾತು? ಕೇಳಿಸ್ತು. ನಾವು ಆ ಸ್ಪಾಟ್ ಅಲ್ಲಿ ಇದ್ವಿ, ನಾನು ಅವಳ ಚಿಕ್ಕಮ್ಮ ಮತ್ತೆ ಇಬ್ರು ಒಂದು 30 ಒಳಗಡೆ ಇರುವ ಒಂದು ಪೀಪಲ್, ಅಂದ್ರೆ 2 ಜನ. ಬಟ್ ಅವ್ರು ಯಾರಂತ ನಿಮ್ಗೆ ರೆಕಗ್ನಿಷನ್ ಇಲ್ಲ? ನಂಗೆ ಏನೋ ಹೇಳಿದ್ನಲ್ಲ, ನಂಗೆ ಮಿಡ್ ಟರ್ಮ್ ಎಕ್ಸಾಮ್, ನಾನು ಎಕ್ಸಾಮ್ ಟೆನ್ಷನ್ ಅಲ್ಲಿ ನಡೆಯೋದ್ರಲ್ಲೇ, ಅಂದ್ರೆ ಐ ಮೀನ್ ಬಸ್ ಸ್ಟ್ಯಾಂಡ್ ರೀಚ್ ಆಗೋದ್ರಲ್ಲೇ ಇದ್ದೆ. ನಾನು ಆಚೆ ಈಚೆ ಗಮನ ಹರಿಸಲಿ. ಈವನ್ ನಾನು ಅವಳ ಚಿಕ್ಕಮ್ಮನ ಕೂಡ ರೆಕಗ್ನೈಸ್ ಮಾಡಿಲ್ಲ, ಸೀದಾ ಹೋಗೋದ್ರಲ್ಲೇ ಇದ್ದೆ. ಓಕೆ. ಏನಂತಾರೆ ಅವರು? ಟು ಬಿ ಆಪ್ಟ್ ಏನಂತ ತುಳುವಲ್ಲಿ ಹೇಳುದು. ನಂಗೆ ತುಳುವಲ್ಲಿ ಅಷ್ಟು ಫ್ಲೂಯೆನ್ಸ್ ಇಲ್ಲ, ಬಟ್ ಇಲ್ಲಿ ಏನ್ ಚೆನ್ನಾಗಿಲ್ಲ, ಇಲ್ಲಿ ಏನ್ ಮಾಡಬಹುದು ಅಂತ ಅವರ ಕಾನ್ವರ್ಸೇಷನ್ ಅಷ್ಟೇ. ಅವ್ರ ಅದಕ್ಕಿಂತ ಮುಂದೆ ಒಂದು ಮಾತಾಡ್ಲಿಲ್ಲ. ಓಕೆ. ಅಂದ್ರೆ ನಿಮ್ಮನ್ನ ನೋಡ್ಕೊಂಡು ಅಥವಾ ಸೌಜನ್ಯ ನೋಡ್ಕೊಂಡು? ಇಲ್ಲ, ಅವರೇ ಇಬ್ರು. ನನ್ ಕಡೆ ಅವರು ಮುಖ ಹಾಕ್ಲಿಲ್ಲ. ಐ ಮೀನ್ ಬೈಕ್ ಅಲ್ಲಿ ಒಬ್ರು ಇದ್ರು, ರೈಡರ್ ಇದ್ರು, ಮತ್ತೆ
ಒಬ್ಬ ಆ ಕಡೆ ಒಬ್ಬ ನಡ್ಕೊಂಡೆಲ್ಲ ನೋಡ್ತಿದ್ದ ಅಷ್ಟೇ. ಓಕೆ, ಅಂದ್ರೆ ಇಬ್ಬರನ್ನು ನೋಡ್ತಾ, ಯಾರನ್ನು ನೋಡ್ಕೊಂಡಲ್ಲ, ಅವ್ರಿಗವ್ರೆ ಮಾತಾಡ್ತಾರೆ. ಅವ್ರದ್ದು ಕಾನ್ವರ್ಸೇಷನ್ ಇದು. ನನ್ನನ್ನಾಗ್ಲಿ ಸೌಜನ್ ಚಿಕ್ಕಮ್ಮನಾಗ್ಲಿ ಯಾರನ್ನು ನೋಡ್ಲಿಲ್ಲ. ಇದು ಅವ್ರ ಕಂಪ್ಲೀಟ್ಲಿ ಅವರ ಕಾನ್ವರ್ಸೇಷನ್. ಓಕೆ, ಖಂಡಿತ ಇದೊಂದು ಅನುಕೂಲ ಆಗಬಹುದು. ಅಂದ್ರೆ ಟು ರೈಟ್ ಆನ್ ಇಟ್ ಎಲ್ಲೋ ಒಂದ್ ಎಳೆ ನನಗೆ. ಇದು ಲೋಕಲ್ ಲ್ಯಾಂಗ್ವೇಜ್ ತುಳುವಲ್ಲಿತ್ತು ಅವ್ರ ಕಾನ್ವರ್ಸೇಷನ್, ಕನ್ನಡ ಅಲ್ಲ. ಓಕೆ, ನಿಮ್ಮಂತವರೆಲ್ಲ ಇಂಥದ ವಿಷಯ ಮಾತಾಡಿದ್ರೆ ಹೋಪ್ಫುಲಿ ಜಸ್ಟಿಸ್ ಸಿಗ್ಲಿ ಅಂತ ನಂಗೆ ತುಂಬಾ ಮನಸ್ಸಿದೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾನು ಅವಳು ಬದುಕಿರೋದನ್ನ ಮಾತ್ರ ನೋಡಿದೆ. ನನ್ಗೆ ಆ ಫೋಟೋಸ್ ನೋಡಿ ನಿಜ ಒಂಥರ ಟ್ರಾಮಾ ತರ ಅಂತ ಹೇಳ್ಬೋದು. ಒಬ್ರು ಬದುಕಿರೋದು ಸಡನ್ ಆಗಿ ಎಕ್ಸ್ಪೈರ್ ಆದ್ರೆ, ಹುಷಾರಿಲ್ಲದೆ ಆಕ್ಸಿಡೆಂಟ್ ಆದ್ರೆ ಆಕ್ಚುಲಿ ನಿಧಾನ ಈ ತರ ಎಲ್ಲ ನಾವಂತದೇ ಇಮ್ಯಾಜಿನ್ ಮಾಡಿಕ್ಕಾಗಲ್ಲ ಅಂತ ಹೇಳ್ಬೋದಲ್ಲ. ಅದು ಬೇರೆ, ಯು ಪೀಪಲ್ ಅದು ಕ್ಲಾಸ್ಮೇಟ್ಸ್ ಅಂದ್ರೆ 1 year ಸೀನಿಯರ್ ಆದ್ರೂನು ಶಿ ವುಡ್ ಬಿ ವಾಟ್ 30 ನೌ, ಯು ಆರ್ 29 ಅಲ್ವಾ? ನಾನು ಅನ್ಕೊಳ್ಳಿ ನನ್ನ ತರ ಒಂದು ಫ್ಯಾಮಿಲಿ ಇರ್ತಿದ್ಲು ಅವಳು. ಈಗ ಅವಳಿಗೂ ಒಂದ್ ಮಗು ಇರ್ತಾ ಇತ್ತು, ಮದ್ವೆ ಆಗಿರ್ತಿದ್ಲು, ಒಂದ್ ಮಗು ಇರ್ತಿತ್ತು. ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಅಥವಾ ಅವಳ ಬ್ಯಾಚ್ ಸಿಕ್ಕಿದಾಗೆಲ್ಲ ಹ್ಯಾಪಿಲಿ ಸೆಟಲ್ಡ್, ಒಂದು ವರ್ಕ್ ಪ್ರೊಫೆಷನಲಿ ಸೆಟಲ್ಡ್, ಇಲ್ಲ ಮದ್ವೆ ಆಗಿ ಸೆಟಲ್ಡ್ ಆಗಿರ್ತಾರೆ. ಅವಳಿಗೊಂದು ಲೈಫ್ ಇರ್ತಿತ್ತು ಅಂತ ತುಂಬಾ ಅನ್ಸುತ್ತೆ.